ಅಭಿವೃದ್ಧಿ ಪೂರಕ ಬಜೆಟ್ ಅಂತ ಹೊಗಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಜೆಟ್ಗೆ ಕಾಂಗ್ರೆಸ್ನ ಕಲಿಗಳು ಬಹುಪರಾಗ ಕಂದಿದ್ದಾರೆ. ಇದು ಹೃದಯ ಸ್ಪರ್ಶಿ ಬಜೆಟ್ ಅಂತ ಘೋಷಣೆ ಕೂಗಿದ್ದಾರೆ. ಸರ್ಕಾರದ ಬಜೆಟ್ಗೆ ಕಾಂಗ್ರೆಸ್ ನಾಯಕರ ಹೊಗಳಿಕೆ ಕಂಡು ಬಂದಿದೆ. ಇದು ಹೃದಯ ಸ್ಪರ್ಶಿ ಬಜೆಟ್ ಆಗಿದೆ, ಯಾವ ಇಲಾಖೆಯನ್ನು ಕಡೆಗಣಿಸಿಲ್ಲ ಅಂತ ಲೀಡರ್ಸ್ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರ 15ನೇ ಬಜೆಟ್ ಮಂಡನೆಗೆ ಭರಪೂರ ಹೊಗಳಿಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್ಕಾರದ ಬಜೆಟ್ಗೆ ಕಾಂಗ್ರೆಸ್ನ ಕಲಿಗಳು ಸೇರಿದಂತೆ ಹೊಗಳಿಕೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಇದು ಹೃದಯ ಸ್ಪರ್ಶಿ ಬಜೆಟ್ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಬಜೆಟ್ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಮ್ಮ ಜೊತೆ. ಮೇಡಮ್, ಇವತ್ತಿನ ಬಜೆಟ್ ನಿರೀಕ್ಷೆಗೆ ಪೂರಕವಾಗಿತ್ತು? ಖಂಡಿತವಾಗ್ಲೂ ನಿರೀಕ್ಷೆಗೆ ಪೂರಕವಾಗಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರದ ಅಸಹಕಾರ ಇದ್ರೂ ಕೂಡ ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಕೊಟ್ಟಿರುವಂತ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟಿಲ್ಲ, ಬರ ಇದ್ರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಮನ್ನಣೆ ಹಾಕಿಲ್ಲ ಅನ್ನೋದು ಕೂಡ ವಿಪಕ್ಷ ನಾಯಕರ ತಪ್ಪು ಕಲ್ಪನೆ. ಉತ್ತರ ಕರ್ನಾಟಕಕ್ಕೆ ಸುಮಾರು 1,000 ಕೋಟಿಗಳಷ್ಟು ನೀರಾವರಿ ಯೋಜನೆಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ತಾವೇ ಅದನ್ನ ಕೇಳಿದಿರ, ಬಜೆಟ್ ಬುಕ್ ನಲ್ಲೂ ಕೂಡ ಇದೆ. ಇನ್ನು ಇಷ್ಟು ಪಂಚ ಗ್ಯಾರಂಟಿಗಳು ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಒಡೆದಂತರೂ ಎಲ್ಲೂ ಕೊಡ್ತಾ ಇಲ್ಲ. ನಾನು ಒಂದೇ ಮಾತನ್ನ ಹೇಳ್ತೇನೆ, ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆನೂ ಕೂಡ ಇಷ್ಟೊಂದು ಕಾಳಜಿಯನ್ನ ಇಟ್ಕೊಂಡು ಎಲ್ಲಾ ಇಲಾಖೆಯನ್ನ ಒಳಗೊಂಡು ಎಲ್ಲ ಸಮಾಜದವ್ರನ್ನ ಒಳಗೊಂಡು ಒಂದು ಸುಭದ್ರವಾದ ಕರ್ನಾಟಕದ ಸಮೃದ್ಧಿಯ ಬುನಾದಿಯನ್ನು ಹಾಡಿದಂತ ಬಜೆಟ್ ಅಂತ ಹೇಳ್ತಾರೆ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಹೇಲನ್ ಸ್ವಾಮಿ, TV5 ಬೆಂಗಳೂರು. ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಶಾಸಕಿ ನಯನ ಮೋಟಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮೊದಲ ಬಾರಿ ಶಾಸಕಿ, ಇವತ್ತಿನ ಸಿದ್ದರಾಮಯ್ಯನವರ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಪೂರಕವಾಗಿತ್ತ? ಜನರ ನಿರೀಕ್ಷೆಗೆ ಮಟ್ಟಿದೆಯಾ ಅಂತ? ಆಫ್ಕೋರ್ಸ್ ಜನರ ನಿರೀಕ್ಷೆ ತಕ್ಕನಾಗಿದೆ, ಅದಲ್ಲದೆ ನಮ್ಮ ನಿರೀಕ್ಷೆ ತಕ್ಕನಾಗಿದೆ. ಚಿಕ್ಕಮಗಳೂರಿಗೆ ಸ್ವಲ್ಪ ಅಂದರೆ ವಿಶೇಷವಾಗಿ ಒಂದೆರಡು ಇದು ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಒಂದು ಸ್ಪೈಸ್ ಬೋರ್ಡಿಗೆ ಮತ್ತು ಒಂದು ಹೆಲ್ತ್ ಸಂಬಂಧಪಟ್ಟಂಗೆ. ಸೊ ಅದು ಖುಷಿಯಾದ ವಿಚಾರ. ಮತ್ತು ಅದಲ್ಲದೆ ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇತ್ತು, ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, RDPR ಅಲ್ಲಿ ಸಾಕಷ್ಟು, ಈಗ ರೋಡ್ಸಿಗೆ ಸಾಕಷ್ಟು ಜಾಸ್ತಿ ಮೀಸಲು ಇಟ್ಟಿದ್ದಾರೆ. ಅದಲ್ಲದೆ ಮಹಿಳೆಯರಿಗೆ ವಿಶೇಷವಾಗಿ ಈ ಬಜೆಟ್ ಅಲ್ಲಿ ಅಲೋಕೇಶನ್ ಆಗಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮೂಲಕ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ನನಗೆ ಅದು ನಿಜವಾಗ್ಲೂ ಖುಷಿ ತಂದಿದೆ. ಅದಲ್ಲದೆ ಸ್ಪೋರ್ಟ್ಸ್ಗೆ ಏನು ರೆಕಗ್ನಿಷನ್ ಕೊಡ್ತಾ ಇದ್ದಾರೆ. ನೀವು ಏಷ್ಯನ್ ಗೇಮ್ಸ್ ಆಗಲಿ ಅಥವಾ ಒಲಿಂಪಿಕ್ಸ್ ಆಗಲಿ ಅಲ್ಲಿಗೆ ಹೋಗಿ ಬಂದು ನೀವು ಏನಾದರೂ ಮೆಡಲ್ಸ್ ಗೆದ್ದಿದ್ರೆ ಅವರಿಗೂ ಒಂದು ಬಜೆಟ್ ಅಲ್ಲಿ ಅಲೋಕೇಶನ್ ಆಗಿದೆ ಗೆದ್ದು ಬಂದ್ರೆ. ಸೊ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಕಾಂಪ್ರಿಹೆನ್ಸಿವ್ ಬಜೆಟ್. ಪ್ರತಿಯೊಂದು ವರ್ಗ, ಪ್ರತಿಯೊಂದು ಫೀಲ್ಡ್ ಅನ್ನ ನಮ್ಮ ಬಜೆಟ್ ಕವರ್ ಮಾಡಿದೆ. ಆಮೇಲೆ ಏನು ನಮಗೆ ಟೀಕೆ ಇತ್ತಲ್ಲ, ಆ ಟೀಕೆಗೆ ಇವತ್ತು ಒಳ್ಳೆ ಉತ್ತರ ನಮ್ಮ ಬಜೆಟ್ ಮೂಲಕ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ಪಂಚ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿ ಕಡೆ ನಮ್ಮ ಒಂದು ದಿಟ್ಟ ಹೆಜ್ಜೆ ಇಡ್ಲಿಕ್ಕೆ ಹೊರಟಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನಷ್ಟು ಯುವ ಸಮುದಾಯಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡಬಹುದಿತ್ತ? ಇನ್ನಷ್ಟು ಅನುದಾನ ನೀಡಬಹುದಿತ್ತು? ಇಲ್ಲ, ನಾಟ್ ಎಟ್ ಆಲ್. ಇನ್ಫ್ಯಾಕ್ಟ್ ಯುವ ಸಮುದಾಯಕ್ಕೆ ಸಾಕಷ್ಟು ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಸಾಕಷ್ಟು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಓಪನ್ ಆಗ್ತಾ ಇದೆ. ಮತ್ತೆ ಇನ್ಫ್ಯಾಕ್ಟ್ ಅದೇ ನಾನು ಹೇಳಿದ್ನಲ್ಲ, ಮಾಡರ್ನ್ ಒಂದು ರೀತಿ ಮಾಡರ್ನೈಸ್ಡ್ ಬಜೆಟ್ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಈಗ ಮೆನಿಸ್ಟ್ರಲ್ ಕಪ್ಸ್ ಆಕ್ಚುಲಿ ಅದು ಯುವ ಸಮುದಾಯಕ್ಕೆ, ಮಹಿಳೆಯರಿಗೆ ಮನದಟ್ಟ ಮಾಡ್ಕೊಳ್ಳುವಂತ ಇದು ಬಜೆಟ್ ಅಲ್ಲಿ ಮಾತಾಡಿದ್ದಾರೆ ಅಂದ್ರೆ ಅದಕ್ಕಿಂತ ಇನ್ನೂ ಮಾಡರ್ನ್ ಅಥವಾ ಯುವ ಯಾವ್ದು ಇರಬಹುದು. ಸೊ ಅದು ಆ ನಿಟ್ಟಿನಲ್ಲಿ ಈ ಬಜೆಟ್ ಪ್ರೆಸೆಂಟ್ ಆಗಿದೆ. ಬಟ್ ನಾನು ಇನ್ನೂ ಡೀಟೇಲ್ ಆಗಿ ಇದನ್ನ ನೋಡಬೇಕಾಗುತ್ತೆ. ಮಂಡೇ ಅಥವಾ ಟ್ಯೂಸ್ಡೇ ಅವಕಾಶ ಸಿಕ್ತಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸದನದಲ್ಲಿ. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಶಾಸಕಿ ನಯನ ಮೋಟಮ್ ಅವರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಹೇಲನ್ ಸ್ವಾಮಿ, TV5 ಬೆಂಗಳೂರು. ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು. ಬಜೆಟ್ ಮಂಡನೆ ಮಾಡಿ ಈ ಬಗ್ಗೆ ಮಾತಾಡಕ್ಕೆ ಸಚಿವರಂತ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಬಜೆಟ್ ಮಂಡನೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಆರೋಪಿಸಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಗೆ ಆ ಹೊತ್ತಿಗೆ ಏನೂ ಇಲಾಖೆ ಕೊಟ್ಟಿಲ್ಲ ಅನ್ನೋದು. ಇವೆಲ್ಲ ರಾಜಕೀಯ ಗಿಮಿಕ್ಸ್ಗಳು. ಬಡ್ಜೆಟ್ ಮಾಡುವಾಗ ಅವರೆಲ್ಲ ಕೂತ್ಕೊಂಡು ಕೇಳಬೇಕು, ಬಡ್ಜೆಟ್ ವಿಶ್ಲೇಷಣೆ ಮಾಡಬೇಕು. ನಾಡಿಂದ ಮತ್ತೆ ಶುರುವಾದಾಗ ಅಲ್ಲಿ ಅವರು ಕಮೆಂಟನ್ನು ಮಾಡಬೇಕು. ಅದೇನು ಮಾಡಿದ್ರೆ ಒಂದು ಉತ್ತಮವಾದಂಥ ಬಜೆಟ್ಟು. SCP TSP ಕಾಯ್ದೆ ಮಾಡಿದವರೆಲ್ಲ ನಾವಲ್ವಾ?
ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾಗಂತರ ಹಣ ವೆಚ್ಚ ಮಾಡಬೇಕು ಅಂತೇಳಿ ಕಾಯ್ದೆ ಮಾಡಿ ಅದರ ಪ್ರಕಾರ ಹಣನ ಇಟ್ಟಿದ್ದಾರೆ. ಹೋದ ಸಾರಿ 34,000 ಕೊಟ್ಟಿದ್ದೀವಿ, ಇವತ್ತು 39,000 ಕೊಟ್ಟಿದ್ದಾರೆ. 4,000 ಕೋಟಿ ಹೆಚ್ಚು ಕೊಟ್ಟಿದ್ದಾರೆ. ವೆರ್ ಇಸ್ ದ ಕ್ವಶನ್ ಆಫ್ ಮೇಕಿಂಗ್ ಲೆಸ್ ಅಲೋಕೇಟಿಂಗ್ ಲೆಸ್ ಮನಿ? ಜೆಡಿಎಸ್ ಹಾಗೂ ಬಿಜೆಪಿ ನಾಯಕ ಇಬ್ಬರು ಪಕ್ಷಗಳು, ಎರಡೂ ಪಕ್ಷಗಳು ಸೇರಿ ಇವತ್ತು ಸರ್ಕಾರದ ಬಜೆಟ್ ವಿರುದ್ಧ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ ಡೆಮೋಕ್ರಸಿ. ಬಡ್ಜೆಟ್ ಅಂತ ಒಂದು ಪ್ರಮುಖವಾದಂಥ ವಿಷಯವನ್ನು ವಾಕೌಟ್ ಮಾಡೋದು ಇಟ್ ಇಸ್ ನಾಟ್ ಅನ್ ಹೆಲ್ತಿ ಡೆವಲಪ್ಮೆಂಟ್. ಇನ್ನು ಸರ್ ಹಾಡು ಹೇಳುವುದರ ಮೂಲಕ ಇವತ್ತು ಸರ್ಕಾರದ ಬಜೆಟ್ ಅನ್ನು ವ್ಯಂಗ್ಯ ಮಾಡಿದಂತೆ ಸರ್ ವಿಪಕ್ಷ ಅವರು ಏನಾದರೂ ಮಾಡಲಿ, ಅವ್ರಿಗೆ ಅಧಿಕಾರ ಇದೆ ವಿರೋಧ ಪಕ್ಷಗಳಿಗೆ. ಬಟ್ ಬಡ್ಜೆಟ್ ಓದುವಾಗ ಇರಬೇಕಾಗಿತ್ತು. ಆಮೇಲೆ ಅವರು ಟೀಕೆ ಮಾಡೋದಕ್ಕೆ ಅವರಿಗಿರೋ ಅಂಕಿಅಂಶಗಳು ಇಟ್ಟು ವಾದ ಮಾಡಕ್ಕೆ ಇರ್ತದೆ. ಇದಿಷ್ಟು ಸಚಿವರಾದ ಎಸ್ ಸಿ ಮಹದೇವಪ್ಪ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಹೇಲನ್ ಸ್ವಾಮಿ, TV5 ಬೆಂಗಳೂರು. ಆಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ನಮ್ಮ ಜೊತೆ ಇದೆ. ಸರ್, ಇವತ್ತಿನ ಬಜೆಟ್ ನಿರೀಕ್ಷೆ ಅಂತ ಆಗಿದೆ ಸರ್? ಇದು ಇಡೀ ಕರ್ನಾಟಕವನ್ನು ಸಮತೋಲನದಲ್ಲಿ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ದೂರದೃಷ್ಟಿಯ ಒಂದು ಬಜೆಟ್. ಇದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದ್ರೂ ಹೊಟ್ಟೆ ಕಿಚ್ಚಿನಲ್ಲಿ ನಮ್ಮ ವಿರೋಧಿಗಳು ಇವತ್ತು ಸಭಾತ್ಯಾಗ ಮಾಡಿದ್ರು. ಅಂದರೆ ಅವರ ಭಾವನೆಗಳು ಹೇಗಿತ್ತು ಅಂತಾರೆ, ಈ ಬಜೆಟ್ನಲ್ಲಿ ಇವರು ಎಡುತ್ತಾರೆ ಅಂತ ತಿಳ್ಕೊಂಡಿದ್ರು. ಸಾಧಿಸಿರೋದು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದು ಹೊಟ್ಟೆ ಕಿಚ್ಚು ಅಂತಲೇ ಬೇರೆ ಏನೂ ಹೇಳಕ್ಕೆ ಬರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಜೆಟನ್ನು ಮಂಡಿಸ್ತಾ ಇರ್ಬೇಕಾದ್ರೆ ಎಲ್ಲ ಸದಸ್ಯರುಗಳು ಸದನದಲ್ಲಿದ್ದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅಭ್ಯಾಸ ಮಾಡಿದ ನಂತರ ಮಾತಾಡಬೇಕು. ಇವರಿನ್ನೂ ನೋಡೇ ಇಲ್ಲ, 2 ಪೇಜು ನೋಡಲಿಲ್ಲ, ಆಗಲೇ ಇವರು ತಯಾರಾಗಿ ಬಂದಿದ್ರು, ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದು ನಾಡಿನ ಜನತೆಗೆ ಅರ್ಥ ಆಗ್ತದೆ. ಈ ಅಭಿವೃದ್ಧಿಯ ಚಿತ್ರಣವನ್ನು ನಮ್ಮ ಜನ ಒಪ್ತಾರೆ. ಅದ್ರ ಜೊತೆಲಿ ಮುಖ್ಯಮಂತ್ರಿಗಳನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಮಂಡ್ಯದ ಒಬ್ಬ